ನೋಡಿ, ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಎಲ್ಲ ಬೆಳವಣಿಗೆಗಳು ಕೂಡ ಸಾಕ್ಷಿ ಆಗುತ್ತೆ ವೀಕ್ಷಕರೇ. ಸತೀಶ್ ಜಾರಕಿಹೊಳಿ ಹೋದಲ್ಲಿ ಬಂದಲ್ಲಿ ಅವರ ಅಭಿಮಾನಿಗಳು, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಏನು ಹೇಳ್ತಾ ಇದ್ರು, ಮುಂದಿನ ಮುಖ್ಯಮಂತ್ರಿ ಜಾರಕಿಹೊಳಿ ಅವರಿಗೆ ಜಯವಾಗಲಿ, ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ಇವನ್ ರೇಸಲ್ಲೂ ಕೂಡ ಇದ್ದಂಥವ್ರು. ಜಾರಕಿಹೊಳಿ ಅವರೇ ಎಷ್ಟೋ ಸಾರಿ ಹೇಳಿದ್ದಾರೆ, ನಾನು ಈಗಂತೂ ಕ್ಲೇಮ್ ಮಾಡಲ್ಲ, 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಏನು ಕ್ಲೇಮ್ ಮಾಡೋದು, ನಿಮ್ಮ ದಾರಿನ ನಾವೇ ಕ್ಲಿಯರ್ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ತಂತ್ರಗಳು ಇಲ್ಲಿ ಯಶಸ್ವಿ ಆದ್ವಾ? ಡಿ ಕೆ ಶಿವಕುಮಾರ್ ಅವರಿಗೆ 2028ಕ್ಕೂ ಲೈನ್ ಕ್ಲಿಯರ್ ಆಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ನಿರೀಕ್ಷೆ ಏನಿತ್ತು, ಈ ಕಡೆ ಮಂತ್ರಿನೂ ಆಗಬೇಕು, ಈ ಕಡೆ KPCC ಪ್ರೆಸಿಡೆಂಟು ಆಗಬೇಕು ಅಂತ ಹೇಳಿ. ಆದರೆ ಆ ನಿರೀಕ್ಷೆ ಕೈಗೂಡಲೇ ಇಲ್ಲ. ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ಕೂರ್ತಾರಾ? ಇದು ಈಗ ಸದ್ಯಕ್ಕಿರುವ ಪ್ರಶ್ನೆ. ಸುಮ್ಮನೆ ಕೂರುವಂಥವ್ರಲ್ಲ. ಹಾಗಿದ್ರೆ ಏನು ಮಾಡ್ತಾರೆ? ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡುವಾಗ ಈ ಕಡೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಕೌಂಟರ್ ಕೊಡುವ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಡಿ ಕೆ ಶಿವಕುಮಾರೂ ಸುಮ್ಮನೆ ಬಿಡಲ್ಲ, ಆ ಕಡೆ ಸತೀಶ್ ಜಾರಕಿಹೊಳಿಯೂ ಸುಮ್ಮನೆ ಕೂರಲ್ಲ ಅಂತಂದ್ರೆ ಜಿದ್ದಿನ ರಾಜಕಾರಣಕ್ಕೆ ಇಷ್ಟು ಸಾಕಲ್ವಾ? ಕಾಂಗ್ರೆಸ್ನಲ್ಲೇ ಮತ್ತೆ ಶುರು ಕುರ್ಚಿಗಾಗಿ ಕದನ. ಹಾಗಿದ್ದರೆ ಜಾರಕಿಹೊಳಿ ಏನು ಮಾಡ್ತಾರೆ? ಪವರ್ ಸೆಂಟರ್ ಜಾರಿ ಮಾಡ್ತಾರಾ? ಪವರ್ ಸೆಂಟರ್ ಫಾರ್ಮುಲಾನ ಜಾರಿಗೆ ತರ್ತಾರಾ? ಹಾಗಿದ್ರೆ ಏನದು ಪವರ್ ಸೆಂಟರ್ ಫಾರ್ಮುಲಾ? ಇದರಿಂದ ಜಾರಕಿಹೊಳಿ ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಬಹುಶಃ ಈಗಂತೂ 2 ವರ್ಷ ಅವ್ರು ಏನು ಮಾಡಲಿಕ್ಕಿಲ್ಲ, ಮೌನ ವಹಿಸ್ತಾರೆ. ಆದರೆ ಒಳಗೊಳಗೆ ತೆರೆಮರೆಯ ಪ್ರಯತ್ನಗಳು ಬಹಳ ಅವರಿಂದ ಆಗ್ಬೋದು. 2028ಕ್ಕೆ CM ಸೀಟನ್ನು ಕ್ಲೇಮ್ ಮಾಡ್ತೀನಿ ಅಂತ ಇದ್ದವ್ರಿಗೆ ಏಕಾಏಕಿ ಮಂತ್ರಿನ ಮಾಡಿ ಕೂರಿಸ್ಬಿಟ್ರು. ಆ ಕಡೆ KPCCನೂ ಇಲ್ಲ. ಹಾಗಿದ್ರೆ ಸಾವುಕಾರ್ ಸೈಲೆಂಟ್ ಆಗ್ಬಿಟ್ರ, ಅಥವಾ ಸೈಲೆಂಟ್ ಆಗೇ ಬೇರೆ ರೀತಿಯ ಕೆಲಸಕ್ಕೆ ಮುಂದಾಗ್ತಾರಾ? ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕೂಡ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ವೀರೇಂದ್ರ, ನಿಜಕ್ಕೂ ಭಾರಿ ಇಂಟ್ರೆಸ್ಟಿಂಗ್ ಇದೆ ಇದು. ಸತೀಶ್ ಜಾರಕಿಹೊಳಿ ಖಂಡಿತವಾಗಿ ಸುಮ್ಮನೆ ಕೂರುವಂಥವರಲ್ಲ. ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಇವರು ಸುಮ್ಮನೆ ಕೂರುವಂಥವರಲ್ಲ. ಪವರ್ ಸೆಂಟರ್ ಫಾರ್ಮುಲಾ ಏನಿದು? ಜಾರಕಿಹೊಳಿ ಅವರು ಏನು ಮಾಡ್ಬೋದು? ನೀವು ಹೇಳೋದಂಗೆ ಸುಮ್ಮನೆ ಕೂರೋರಲ್ಲ. ಅದಕ್ಕೆ ಜಾರಕಿಹೊಳಿ ಆಗಲೇ ಜಾರಿ ಮಾಡೇ ಬಿಟ್ರಲ್ಲ. ನೋಡಿದ್ರಲ್ಲ ಇವತ್ತು ಬೆಳಗ್ಗೆ ಫಸ್ಟ್ ಹೋಗಿದ್ದು ಎಲ್ಲಿಗೆ? ಸತೀಶ್ ಜಾರಕಿಹೊಳಿ ಅವರು ಫಸ್ಟ್ ಹೋಗಿದ್ದು ಶ್ರೀಪಾದ್ ಅದೇ BK ಹರಿಪ್ರಸಾದ್ ಅವ್ರ ಹತ್ರ. ಅದಕ್ಕೆ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ BK ಹರಿಪ್ರಸಾದ್ ಅವ್ರ ರಿಯಾಕ್ಷನ್ ಹೆಂಗೆ ಬಂತು ಇವತ್ತು? ಅಧಿಕಾರ ಇರೋರಲ್ಲ, ಅಧಿಕಾರ ಯಾರು ಬೇಕಂತಿರೋ ಅಲ್ಲೋಗಿ ಪಕ್ಷ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸೋರು ಬನ್ನಿ ಇಲ್ಲಿಗೆ ಅಂದರು. ಶುರು ಆಗೋಯ್ತಾಗಲೇ ನಿಮಗೆ. ನಾವು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಹೇಳಿದ್ವಿ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ರೊಟ್ಟಿ ಬಾಯಿಗೆ ಇಟ್ಕೊಂಡ್ಮೇಲೆ ಗೊತ್ತಾಗ್ತಾ ಇದೆ, ಓ ಬಿಸಿ ಬಿಸಿ ತುಪ್ಪ ಇದು. ರೊಟ್ಟಿ ಜಾರಿ ಬಿತ್ತು ನಿಜ, ಬಿದ್ದಿದ್ದು ಯಾವುದ್ರೊಳಗೆ? ತುಪ್ಪ ಕುದೀತಾ ಇತ್ತು. ಅದು ತೆಗೆದು ಬಾಯಲ್ಲಿ ಇಟ್ಕೊಂಡ್ರೆ ಈಗ ಪರಿಸ್ಥಿತಿ ಏನಾಗಬೇಕು? ಹಂಗಾಗಿದೆ ಈಗ. ಯಾಕಂದರೆ BK ಹರಿಪ್ರಸಾದ್ ಅವರು ಅವ್ರು ನನಗೇನು CM ಪೋಸ್ಟಿಗೆ ಕಾಂಪಿಟೇಟ್ ಅಲ್ಲ ಅಂತೇಳಿ ಅಂದ್ಕೊಂಡಿರ್ಬೋದು ಯಾರು, ಡಿ ಕೆ ಶಿವಕುಮಾರ್ ಅವರು. ಆದರೆ ಸತೀಶ್ ಜಾರಕಿಹೊಳಿ ನೀವು ಹೇಳ್ದಂಗೆ ಸುಮ್ಮನೆ ಕೂರೋರು ಅಲ್ವಲ್ಲ. ಇವತ್ತು ಹೋಗಿ ಆಗಲೇ ಶುರು ಮಾಡಿದ್ದಾರೆ ಪವರ್ ಸೆಂಟರ್ ಫಾರ್ಮುಲಾ. ಅದೇ ಈಗ ಪವರ್ ಸೆಂಟರ್ ಅವರೇ ಡೈರೆಕ್ಟಾಗಿ ಆಗಬೇಕು ಅಂತ ಏನಿಲ್ಲ. ಹಿಂದ್ಗಡೆ ಕೂತವರು ಆಗಿರ್ಬೋದು, ಯಾರು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ತಾರಲ್ಲ ಅವರು ಆಗಿರ್ಬೋದು. ಈಗ ಎಲ್ಲಿಗೆ ಹೋಗಿದ್ದಾರೆ? ಈಗ ರೈಟ್ ನಾವು ನೀವು ಮಾತಾಡ್ತಿದ್ದೀವಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ? ಸಿದ್ದರಾಮಯ್ಯನವ್ರ ಜೊತೆ ಕೂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯನ ಹತ್ರ ಹೋಗಿದ್ದಾರೆ. ಏನಕ್ಕೆ? ಅಯ್ಯೋ ಶುರುವಾಗಿದೆ ಇನ್ನೊಂದು ತಲೆನೋವು ಅಂತೇಳಿ. ಅಂದರೆ ನಾವು ಹೇಳಿದ್ವಲ್ಲ, ಪವರ್ ಸೆಂಟರ್ ಫಾರ್ಮುಲಾ, ಬ್ಯಾಕ್ ಸೀಟ್ ಡ್ರೈವಿಂಗು ಎಲ್ಲ ಮೊದಲನೇ ದಿನವೇ ಶುರು ಆಗಿಬಿಟ್ಟಿದೆ ಅಂತ. KPCC ಅಧ್ಯಕ್ಷ ಸ್ಥಾನ ಬಹುಶಃ ಸತೀಶ್ ಜಾರಕಿಹೊಳಿ ಅವರಿಗೆ ತಪ್ಪು ಹೋಗಿರ್ಬೋದು. ಆದರೆ BK ಹರಿಪ್ರಸಾದ್ ಅವ್ರು ಕೂತರೂ ಕೂಡ ಅವ್ರು ಸುಮ್ಮನೆ ಕೂರೋರಲ್ಲ ಅನ್ನೋದು ಇವತ್ತಿಗಾಗಲೇ ಜಾರಕಿಹೊಳಿ ಅವರು ಜಾರಿ ಮಾಡಿಬಿಟ್ಟಿದ್ದಾರೆ. ಬಹುಶಃ ಪಿಕ್ಚರ್ ಅಭಿ ಬಾಕಿ, ಮುಂದೆ ಭಾಳ ಆಟ ನೋಡುವಂಥದ್ದಿದೆ. ಇದು ಇನ್ನೂ ಟ್ರೈಲರ್ ಅಷ್ಟೇ ಶ್ರೀಪಾದ್. ಬಹುಶಃ ಅನ್ಸುತ್ತೆ ಹರಿಪ್ರಸಾದ್, ಇದು ಬೆಳಿಗ್ಗೆ ಹರಿಪ್ರಸಾದ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ ವೀರೇಂದ್ರ, ಈಗ ಇವರು ಹೇಳ್ತಾ ಇರುವಂತಹ ವಿಚಾರಗಳು ಸಂಘಟನೆಗೆ ನಾವು ಒತ್ತು ಕೊಡಬೇಕು, ಸಂಘಟನೆಗೆ ಒತ್ತು ಕೊಡುವಂಥವರು ಪಕ್ಷ ಬಲಪಡಿಸಬೇಕು ಅನ್ನೋರು ನಮ್ಮ ಹತ್ರ ಬನ್ನಿ, ಅಧಿಕಾರ ಬೇಕು ಸ್ಥಾನಮಾನ ಬೇಕು ಅನ್ನೋರು ಡಿ ಕೆ ಶಿವಕುಮಾರ್ ಹತ್ರ ಹೋಗಿ. ಅಂದರೆ 2 ದಾರಿ ಇವರೇ ತೋರಿಸ್ಕೊಟ್ಬಿಟ್ರ. ಪಾರ್ಟಿಯಲ್ಲಿ 2 ದಾರಿ ಇದೆಯಪ್ಪ. ಅಧಿಕಾರದೊಂದು ದಾರಿ, ಸಂಘಟನೆದೊಂದು ದಾರಿ. ಸಂಘಟನೆ ಬೇಕು ಅಂದ್ರೆ ನಮ್ಮ ಜೊತೆ ಬರ್ರಿ, ಅಧಿಕಾರ ಬೇಕು ಅಂದ್ರೆ ಅವ್ರ ಜೊತೆ ಹೋಗ್ರಿ. ಹಂಗಾರೆ ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಆಗಲ್ವಾ ಇದು? ಸಮನ್ವಯ, ಸಂಘರ್ಷ ಯಾವ ರೀತಿ ಇದನ್ನು ನೋಡ್ತೀರಿ ನೀವು? ಇದಕ್ಕೆ 2 ಆಯಾಮ ಇದೆ ಶ್ರೀಪಾದ್. ಒಂದು BK ಹರಿಪ್ರಸಾದ್ ಅವರೇ ಕೊಟ್ಟಂತ ಸ್ಪಷ್ಟನೆ, ಅದಕ್ಕೊಂದು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ಅವರು. ಅವ್ರ ಸ್ಪಷ್ಟನೆ ಏನು ಅನ್ನೋದು ಹೇಳ್ತೀನಿ. ಹಾಗೂ ನಿಜವಾದ ರಾಜಕೀಯದ ಆಯಾಮ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ರಾಜಕೀಯದ ಆಯಾಮ ಏನು ಅಂದರೆ, ಈಗ KPCC ಹೆಂಗಾಗಿದೆ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು 2023ಕ್ಕೂ ಮೊದಲೇ 2020ರಲ್ಲೇ ಅವ್ರು ಬಂದಿದ್ದು KPCC ಅಧ್ಯಕ್ಷರಾಗಿ. ಕಳೆದ 6 ವರ್ಷದಲ್ಲಿ ಎಲ್ಲ ಆಯಕಟ್ಟಿನ ಹುದ್ದೆಗಳಲ್ಲಿ KPCCಯಲ್ಲಿ ತಮಗೆ ಬೇಕಾದವ್ರನ್ನ, ತಮ್ಮ ನಿಷ್ಠರನ್ನ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರೆಲ್ಲ ಜಾಗ ಖಾಲಿ ಮಾಡಬೇಕಾಗುತ್ತೆ ಅನ್ನೋದು ಒಂದು ಮೆಸೇಜ್. ಮತ್ತೊಂದು BK ಹರಿಪ್ರಸಾದ್ ಅವರು ಹೇಳಿದ್ರಲ್ಲ,
ಪಕ್ಷದ ಕೆಲಸ ಮಾಡೋರು ಇಲ್ಲಿ ಬನ್ನಿ, ಅಧಿಕಾರ ಅನ್ನೋರು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಅಂತೇಳಿ. ನೀವು ಹೇಳ್ದಂಗೆ ಯು ಆರ್ ರೈಟ್. ಅಲ್ಲೇ 2 ಡಿವಿಷನ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವ್ರು ಅದನ್ನು ತೇಪೆ ಹಾಕಿ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚು ದಿನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೂದಿ ಮುಚ್ಚಿದ ಕೆಂಡ ಇವತ್ತಲ್ಲ ನಾಳೆ ಬಿಸಿ ಹೊರಗೆ ಬಂದೇ ಬರುತ್ತೆ.